ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ಬಾಂಗಡೆ ಮೀನನ್ನು ಯಾವ ರೀತಿ ಚೆನ್ನಾಗಿ ಫ್ರೈ ಆಗಿ ಕರಿಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಫಸ್ಟು 1 ಕಿಲೋ ಬಾಂಗಡೆ ಮೀನನ್ನು ತೊಗೊಂಡಿದ್ದೀನಿ. ಇವಾಗ ಇದೆ ಅಲ್ವಾ ಸೀಸನ್ನು. ನಾನು ಬಾಂಗಡೆ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಮೀನನ್ನು ಈ ರೀತಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ನೆಕ್ಸ್ಟು ಒಂದು ಬೌಲ್ಗೆ ಒಂದು 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ನೆಕ್ಸ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಅರಿಶಿಣ, ಹಾಗೆ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು. ನಿಮ್ಮ ಮನೆಯಲ್ಲಿರುವ ಖಾರದ ಪುಡಿ ಕಲರ್ ಇಲ್ಲ ಅಂದರೆ ನೀವು ಸ್ವಲ್ಪ ಒಂದು ಬಣ್ಣನ ಹಾಕ್ಕೊಳ್ಳಿ. ನಿಮ್ಮಿಷ್ಟ, ಬಣ್ಣ ಬಂದರೆ ಹಾಕ್ಕೋಬೋದು. ನಮ್ಮ ಖಾರದ ಪುಡಿನೇ ಚೆನ್ನಾಗಿ ಕಲರ್ ಇದೆ, ಅದಕ್ಕೆ ನಾನಿಲ್ಲಿ ಬಣ್ಣನ ಹಾಕ್ಕೊತಾ ಇಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು. ಇದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಕಲಿಸ್ಕೊತಾ ಇದ್ದೀನಿ ನೀರನ್ನು ಹಾಕಿ. ಇದರಲ್ಲಿ ಮೊಟ್ಟೆ ಕೂಡ ಆ್ಯಡ್ ಮಾಡ್ತಾರೆ. ನಾನಿಲ್ಲಿ ಮೊಟ್ಟೆ ಹಾಕ್ತಾ ಇಲ್ಲ ಬಾಂಗಡೆ ಮೀನಿಗೆ. ಈ ಪೇಸ್ಟ್ನ ಸರಿಯಾಗಿ ರೆಡಿ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಅದು ಮಿಕ್ಸ್ ಆಗೋಲ್ಲ ಪೇಸ್ಟು, ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಟುಬಿಡುತ್ತೆ ಪೇಸ್ಟು. ನೋಡಿ, ಕರೆಕ್ಟಾಗಿ ಈ ಹದವಾಗಿ ಕಲಿಸ್ಕೊಳ್ಳಿ ಮನೆಯಲ್ಲಿ. ಪೇಸ್ಟ್ನ ಚೆನ್ನಾಗಿ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಬಾಂಗಡೆ ಮೀನು ಫ್ರೈ, ಇಲ್ಲಾಂದರೆ ಎಣ್ಣೆಯಲ್ಲಿ ಪೂರ್ತಿ ಮಿಕ್ಸ್ ಆಗಿಬಿಡುತ್ತೆ. ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಪರ್ಫೆಕ್ಟ್ ಆಗಿದೆ ಪೇಸ್ಟು, ನಿಮಗೆ ಕಾಣಿಸ್ತಿರ್ಬೋದು. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬರಬೇಕು. ಗಟ್ಟಿನೂ ಅಲ್ಲ, ಈ ಕಡೆ ಸ್ವಲ್ಪ ತೆಳ್ಳಗೂ ಅಲ್ಲ, ಈ ರೀತಿ ಇದೆ. ಹಾಗೆ ನಾನು ಇಲ್ಲಿ ಒಂದೊಂದಾಗಿ ಎಲ್ಲ ಬಾಂಗಡೆ ಮೀನಿಗೆ ಈ ಪೇಸ್ಟ್ನ ಚೆನ್ನಾಗಿ ಹಚ್ತಾ ಇದ್ದೀನಿ. ಈ ರೀತಿ ಮಧ್ಯ ಕಟ್ ಮಾಡಿದರೆ ಚೆನ್ನಾಗಿ ಮೀನಿಗೆ ಫ್ರೈ ಚೆನ್ನಾಗಾಗುತ್ತೆ, ಹಾಗೂ ಟೇಸ್ಟ್ ಕೂಡ ಒಳಗಡೆ ತನಕ ಬರುತ್ತೆ. ಈ ರೀತಿ ನಾನು ಒಂದೊಂದಾಗಿ ಚೆನ್ನಾಗಿ ಹಚ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಅಪ್ಲೈ ಮಾಡ್ಬೋದು. ಸ್ವಲ್ಪ ಬೇಕಾದರೂ ಸ್ವಲ್ಪನಾದರೂ ಹಚ್ಕೊಳ್ಳಿ. ನಾನು ಈ ರೀತಿ ಎಲ್ಲ ಬಾಂಗಡೆ ಮೀನಿಗೆ ಹಚ್ಕೊತಾ ಇದ್ದೀನಿ ಮಸಾಲೆ. ಇದನ್ನು ಸ್ವಲ್ಪ ಒಂದು ಅರ್ಧ ಗಂಟೆನಾದರೂ ರೆಸ್ಟ್ ಆಗೋಕ್ಕೆ ಬಿಡ್ಬೋದು, ನಿಮ್ಮಿಷ್ಟ. ಸ್ವಲ್ಪ ರೆಸ್ಟ್ ಆದರೆ ಚೆನ್ನಾಗಿ ಆಗುತ್ತೆ. ನಾನಿಲ್ಲಿ ನೆಕ್ಸ್ಟು ಒಂದು ಬಾಣಲೆಗೆ ಆಯಿಲ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಆಯಿಲ್ ಬಂದುಬಿಟ್ಟು ಚೆನ್ನಾಗಿ ಬಿಸಿ ಆಗಬೇಕು. ನಾನಿಲ್ಲಿ ಟೆಸ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನಾನು ಹಾಗೆ ಇಲ್ಲಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಈ ಬಾಂಗಡೆ ಮೀನನ್ನು ಹಾಕಿ ಸ್ವಲ್ಪ ಸ್ಲೋ ಇಡಬೇಕು ಫ್ಲೇಮ್. ಆವಾಗ ಚೆನ್ನಾಗಿ ಬೇಯುತ್ತೆ. ನೀವು ನಮ್ಮ ಚಾನಲ್ಗೆ ಮೊದಲನೇ ಸಾರಿ ವಿಸಿಟ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಬಟನ್ನ ಆನ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ವೀಡಿಯೋಸ್ ತಲುಪುತ್ತೆ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ನಾನಿಲ್ಲಿ ಸ್ವಲ್ಪ ತಿರುಗಿಸಿ ಹಾಕ್ತಾಯಿದ್ದೀನಿ. ಹಿಂದೆನೇ ತಿರುಗಿಸ್ಬಾರ್ದು, ಅದು ಚೆನ್ನಾಗಿ ಸ್ವಲ್ಪ ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ತಿರುಗಿಸ್ಬೇಕು, ಇಲ್ಲಾಂದರೆ ಹತ್ಕೊಳ್ಳುತ್ತೆ ಅದು. ನೋಡಿ, ಯಾವ ರೀತಿ ಗರಿಯಾಗಿ ಕಾಣಿಸ್ತಾ ಇದೆ ಬಾಂಗಡೆ ಮೀನು. ಇದು ಅನ್ನ ಸಾರಿನ ಜೊತೆ ಬೆಸ್ಟು ಅನ್ಬೋದು. ಸಖತ್ತಾಗಿ ಖಡಕ್ಕಾಗಿ ಬಂದಿದೆ ಬಾಂಗಡೆ ಮೀನು. ಪ್ಲೀಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಕಾಮೆಂಟ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಬರೀರಿ. ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ವಿಡಿಯೋ ವಾಚ್ ಮಾಡಿದ್ದಕ್ಕೆ.